ಹಲೋ ಎವ್ರಿವಾನ್, ಇದು ಫ್ರೈಡೇ ಲಾಗು. ಇವತ್ತು ಫ್ರೈಡೇ ಆಗಿರೋದ್ರಿಂದ ಮಾರ್ನಿಂಗೇ ಬೇಗ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿಟ್ಟು, ನಾನು ಮೊನ್ನೆನೇ ಒಂದು ಸ್ಯಾರಿ ಪ್ಲೇಟಿಂಗ್ ಮಾಡಿ ಇಟ್ಟಿದ್ದೆ. ಆ ಸ್ಯಾರಿನ ಹಾಕ್ಕೊಂಡು ಬನಶಂಕರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. 4 ವರ್ಷ ಆಗಿತ್ತು ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ. ಅಲ್ಲಿ ನಾನು ನಿಂಬೆಹಣ್ಣಿಂದು ದೀಪನ ಹಚ್ತೀನಿ ಅಂತ 4 ವರ್ಷದ ಮುಂಚೆ ಅಂದ್ಕೊಂಡಿದ್ದೆ. ಬಟ್ ಇವಾಗ ಟೈಮ್ ಸಿಕ್ತು ಅದಕ್ಕೆ ಹೋಗೋಕ್ಕೆ. ನಾನು ಪಾಪು ಸ್ಕೂಲಿಂದ ರೆಡಿಯಾಗಿ ಬಂದಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ಆವಾಗ ನಾವು ಹೋದಾಗೆಲ್ಲ ನಾವೇ ನಿಂಬೆಹಣ್ಣೆಲ್ಲ ಕಟ್ ಮಾಡಿ ದೀಪಗಳನ್ನ ಮಾಡ್ಕೋಬೇಕಿತ್ತು. ಇವಾಗ ಅವರೇ ರೆಡಿ ಮಾಡಿ ಇಟ್ಟಿರ್ತಾರೆ. 5 ದೀಪಕ್ಕೆ 50 ರೂಪಾಯಿ, 9 ದೀಪಕ್ಕೆ 100 ರೂಪಾಯಿ ಅಂತ ಚಾರ್ಜ್ ಮಾಡ್ತಾರೆ. ಫ್ರೈಡೇ ಅಲ್ವಾ, ಅದಕ್ಕೆ ರಶ್ ಇರುತ್ತೆ ಸಂಜೆ ಮತ್ತು ಮಾರ್ನಿಂಗು ಅಂತಲೇ ಮಧ್ಯಾಹ್ನನೇ ಹೊರಟ್ವಿ. ಪಾಪು ಬೇರೆ ಕಿರಿಕಿರಿ ಮಾಡ್ತಾನೆ ರಶ್ ಇದ್ರೆ ಅಂತ. ಆಲ್ರೆಡಿ ನಾವು ದೇವಸ್ಥಾನಕ್ಕೆ ಹೋಗೋ ಅಷ್ಟೊತ್ತಿಗೆ 2 o'clock ಆಗಿಬಿಟ್ಟಿತ್ತು. ಇನ್ನೇನು ಟೆಂಪಲ್ ಕ್ಲೋಸ್ ಮಾಡ್ತೀವಿ, ಮತ್ತೆ 4 o'clock ಓಪನ್ ಮಾಡೋದು ಅಂತ ಹೇಳ್ತಾಯಿದ್ರು. ಹೇಗೋ ಅವ್ರನ್ನ ಕನ್ವಿನ್ಸ್ ಮಾಡಿ ಒಳಗಡೆ ಹೋದ್ವಿ. ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಬಟ್ ಬನಶಂಕರಿ ತಾಯಿ ದೇವಿದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಎಲ್ಲರಿಗೂ ಗೊತ್ತಲ್ವ, ದೇವಸ್ಥಾನದಲ್ಲಿ ಮಾಡ್ಕೊಳಕ್ಕೆ ಬಿಡಲ್ಲ. ಮತ್ತು ಇನ್ನೊಂದು ಶ್ವರಿ ದೇವರಿತ್ತು, ಅದನ್ನು ವಿಡಿಯೋ ಮಾಡಿಕೊಂಡೆ. ಮತ್ತು ಈ ನಿಂಬೆಹಣ್ಣು ದೀಪ ಎಲ್ಲ ಹಚ್ಚಾದ್ಮೇಲೆ ಅವರೇನೆ ಈ ಥರ ಜಾಗ ಮಾಡಿದ್ದಾರೆ, ಅದನ್ನೆಲ್ಲ ತಂದು ಹಾಕೋಕ್ಕೆ. ತುಂಬಾ ಬಿಸಿಲಿತ್ತು. ಫ್ರೈಡೇ ಆಗಿರೋದ್ರಿಂದ ಅಲ್ಲಿ ಪ್ರಸಾದನೂ ಕೂಡ ಕೊಡ್ತಿದ್ರು. ಅದ್ರದ್ದು ಟೈಮಿಂಗ್ಸ್ ಬಂದು 12:30 to 2:30 ಇತ್ತು. ಬಟ್ ಜನ ತುಂಬ ರಶ್ ಇದ್ರಲ್ಲ, ಹಾಗಾಗಿ 3:30 ಆದ್ರೂ ಕೊಡ್ತಾನೇ ಇದ್ದರು. ಊಟ ಎಲ್ಲ ಮಾಡಿ ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಬರ್ತಾ ದಾರಿಯಲ್ಲಿ ನಮ್ಮ ನಿಶು ಪಾರ್ಕ್ ನೋಡಿಬಿಟ್ಟ. ಪಾರ್ಕ್ ಏನಾದರೂ ಒಂದು ಕಣ್ಣಿಗೆ ಕಾಣಿಸಿದ್ರೆ ಅದಕ್ಕೆ ಕರ್ಕೋಗೋ ತನಕನೂ ಬಿಡಲ್ಲ. ಹಠ ಮಾಡಿ ಪಾರ್ಕಿಗೆ ಕರ್ಕೊಂಡು ಹೋದ. ಅಲ್ಲೊಂದು ಸ್ವಲ್ಪ ಹೊತ್ತು ಆಟ ಆಡಿ ಕಾಂತಿ ಸ್ವೀಟ್ಗೆ ಬಂದ್ವಿ. ಕಾಂತಿ ಸ್ವೀಟಲ್ಲಿ ನನಗಿಷ್ಟವಾದ ಸ್ವೀಟ್ ಯಾವುದು ಅಂದರೆ ರಸಮಲೈ. 45 ರೂಪೀಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಹಂಗೆ ಇದೆಲ್ಲ ಇಷ್ಟ ಆಗಲ್ಲ. ಅವ್ನು ಮಿಕ್ಸ್ಚರ್ ತೊಗೊಂಡು